ಮನೆಗಾಗಿ ಮನಿ ಆರೋಪಕ್ಕೆ ಮತ್ತೊಂದು ಸ್ಫೋಟಕ ಸಾಕ್ಷಿ ಸಿಕ್ಕಿದೆ. ಯಾದಗಿರಿಯಲ್ಲೂ ಬೆಳಕಿಗೆ ಬಂದ ವಸತಿ ಮನೆಗಳ ಗೋಲ್ಮಾಲ್. ಅಂಬೇಡ್ಕರ್ ವಸತಿ ಯೋಜನೆಯ ಮನೆ ಹಂಚಿಕೆಯಲ್ಲಿ ವಂಚನೆ ಆಗಿದೆ. ಮನೆಗಾಗಿ ಮನಿ ಆರೋಪಕ್ಕೆ ಮತ್ತೊಂದು ಸ್ಫೋಟಕ ಸಾಕ್ಷ್ಯ ಸಿಕ್ಕಿದೆ. ಯಾದಗಿರಿಯಲ್ಲೂ ಬೆಳಕಿಗೆ ಬಂದಿದೆ. ವಸತಿ ಮನೆಗಳಲ್ಲಿ ನಡೆದಿರುವಂತಹ ಮನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಒಂದು ವಂಚನೆ ಪ್ರಕರಣ. ಮುದ್ನಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗೋಲ್ಮಾಲ್ ನಡೆದಿದೆ. ಇಲ್ಲಿ ಹಣ ಕೊಟ್ಟವರಿಗೆ ಮಾತ್ರ ಮನೆ ಭಾಗ್ಯ. ಒಂದೇ ಕುಟುಂಬದ ಸದಸ್ಯರಿಗೆ 2-3 ಮನೆ ಹಂಚಿಕೆ ಮಾಡಿರುವ ಆರೋಪ ಇದೆ. ಅನರ್ಹರಿಗೆ ವಸತಿ ಮನೆ ಹಂಚಿಕೆ ಮಾಡಿರುವ ಆರೋಪ. ಮನೆ ಮಂಜೂರು ಮಾಡಲು ಅಧಿಕಾರಿಗಳು ಹಣ ಪಡೆದಿದ್ದಾರೆ ಅನ್ನೋ ಆರೋಪ ಇದೆ. ಪಂಚಾಯತ್ ಅಧ್ಯಕ್ಷ, ಸದಸ್ಯರು, ಅಧಿಕಾರಿಗಳು ಹಣ ಪಡೆದಿರುವ ಆರೋಪ ಇದೆ. ಫಲಾನುಭವಿಗಳಿಂದ ಒಂದು ಮನೆಗೆ 10,000 ರೂಪಾಯಿ ಹಣವನ್ನ ವಸೂಲಿ ಮಾಡಿದ್ದಾರೆ. ಗ್ರಾಮ ಸಭೆಯಲ್ಲೇ ಮನೆ ಮಂಜೂರಿಗೆ ಹಣ ಕೊಟ್ಟಿರೋ ಬಗ್ಗೆ ಫಲಾನುಭವಿಗಳು ಹೇಳಿದ್ದಾರೆ. ಮನೆಗಾಗಿ ಮನೆ, ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕಪ್ಪ? ಎಷ್ಟು ಕೊಟ್ಟಿದ್ದೀರಾ? ತಗೊಂಡಿದ್ದಾರೆ ಸರ್, ತಗೊಂಡಿದ್ದಾರೆ. तुम पैसा देने टका देने तो खबरें क्या चाहिए? सर हम कोई कह रहा था तुम लोग घर जाएगा घर लाया था सर। ಯಾದಗಿರಿಯ ಮುದ್ನಾಳ ಗ್ರಾಮ ಪಂಚಾಯಿತಿಯಲ್ಲಿ ವಸೂಲಿ ಆಗಿರೋದಿದ್ದು 2022-2023ನೇ ಸಾಲಿನಲ್ಲಿ. ಅದರಲ್ಲಿ ಸುಮಾರು 208 ಮನೆಗಳಿಗೆ ಅನುಮೋದನೆ ಸಿಕ್ಕಿದೆ. 2024ರಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಹಣ ಪಡೆದು ಮನೆಗಳ ಹಂಚಿಕೆ ಮಾಡಲಾಗಿದೆ. ಗ್ರಾಮ ಸಭೆಯಲ್ಲಿಯೇ ಹಣ ಕೊಟ್ಟಿರುವ ಬಗ್ಗೆ ಮಹಿಳೆಯರು ಬಾಯಿ ಬಿಟ್ಟಿದ್ದಾರೆ. ಮನೆ ಬೇಕಿದ್ರೆ ತಗೊಳ್ಳಿ, ಇಲ್ದಿದ್ರೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಆವಾಜ್ ಕೂಡ ಹಾಕಿದಾರಂತೆ. ನೋಡಿ, ಮನೆ ಬೇಕಿದ್ರೆ ಸುಮ್ಮನೆ ಕುಳಿತುಕೊಳ್ಳಿ, ಇಲ್ಲದಿದ್ರೆ ಹೋಗಿ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ಪತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೇನಕಾ ಪತಿ ವಿನೋದ್ನಿಂದ ಫಲಾನುಭವಿಗಳಿಗೆ ಆವಾಜ್. ಇವನು ಯಾರ್ರಿ? ಇವನು ಓಟ್ ಹಾಕಿಸ್ಕೊಂಡು ಗೆದ್ದಿದ್ದಾನ? ಗ್ರಾಮ ಪಂಚಾಯತಿ ಅಧ್ಯಕ್ಷೆ, ಅವ್ರು ಬಂದು ಆಡಳಿತ ಮಾಡಬೇಕು. ಅದನ್ನು ಬಿಟ್ಟು ಅವ್ರ ಪತಿ ಅಂತೆ. ಇಂಥವ್ರದ್ದೇ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಗ್ರಾಮ ಪಂಚಾಯತಿಗಳಲ್ಲಿ. ಗ್ರಾಮ ಪಂಚಾಯತಿ ಅಧ್ಯಕ್ಷ, ಸದಸ್ಯರು, ಜೊತೆಗೆ PDOಗಳು ಇವರೆಲ್ಲರೂ ಕೂಡ ಹಣ ತೆಗೆದುಕೊಂಡಿದ್ದಾರಂತೆ. ನೋಡಿ, 2022-23ನೇ ಸಾಲಿನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮನೆಗಳು ಮಂಜೂರಾಗಿರ್ತವೆ. ಅದರಲ್ಲಿ ಸುಮಾರು 208 ಮನೆಗಳಿಗೆ ಅನುಮೋದನೆ ಕೂಡ ಸಿಕ್ಕಿದೆ. 2024ರಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಹಣ ಪಡೆದು ಮನೆಗಳನ್ನು ಹಂಚಿಕೆ ಕೂಡ ಮಾಡಿರ್ತಾರೆ. ಯಾರಿಗೆ? ಅರ್ಹ ಫಲಾನುಭವಿಗಳಿಗ ಇಲ್ಲ, ಅನರ್ಹರಿಗೆ. ಒಂದೇ ಮನೆಗೆ 2-3, ಒಂದೇ ಕುಟುಂಬಸ್ಥರಿಗೆ 2-3 ಮನೆಗಳನ್ನು ಹಂಚಿಕೆ ಮಾಡಿದ್ದಾರೆ ಇವರು. ಹಣ ಯಾರು ಕೊಡ್ತಾರೋ ಅವ್ರಿಗೆ ಮನೆಗಳು, ಅಷ್ಟೇ ಸಿಂಪಲ್. ಇದು ಸರ್ಕಾರ ಏನು ಹೇಳುತ್ತೆ? ಬಡವರಿಗಾಗಿ ಮನೆಗಳು ಅಂತ ಹೇಳುತ್ತೆ. ಸೊ ಅದು ಬಡವರಿಗಾಗಿನೇ ಇರುವಂಥ ಒಂದು ಯೋಜನೆ. ಆದರೆ ಅದನ್ನು ಎಷ್ಟರ ಮಟ್ಟಿಗೆ ದುರುಪಯೋಗವನ್ನು ಪಡಿಸಿಕೊಳ್ತಾ ಇದ್ದಾರೆ ಇಂಥ ನಾಲಾಯಕರು ಅನ್ನೋದಕ್ಕೆ ಉದಾಹರಣೆ ಇದಷ್ಟೇ. ಎಷ್ಟರ ಮಟ್ಟಿಗೆ? 10ರಿಂದ 20 ಸಾವಿರ ಇಸ್ಕೊಳ್ತಾರೆ. 10ರಿಂದ 20 ಸಾವಿರ ಅಷ್ಟೇ ಅಲ್ಲ, 30,000 ರೂಪಾಯಿಯನ್ನು ಇಸ್ಕೊಳ್ತಾರೆ. ಇದರಿಂದ ಹೆಂಗಾಗ್ತಾ ಇದೆ ಅಂತ ಅಂದರೆ, ಪಾಪ ಅವರಿಗೆ ಬಡವರಿಗೆ ಏನಾದರೂ ಮನೆಗಳು ಹೋಗ್ತಾ ಇದ್ದಾವ? ಇಲ್ಲ. 1,30,000 ರೂಪಾಯಿ ಏನೋ ಬರುತ್ತೆ. ಅದರಲ್ಲಿ 30,000 ರೂಪಾಯಿ ಇವ್ರಿಗೆ ಕೊಟ್ಬಿಟ್ರೆ, ಇವ್ರಿಗೆ ದಾನ ಮಾಡಿಬಿಟ್ರೆ ಏನು 1 ಲಕ್ಷ ರೂಪಾಯಲ್ಲಿ ಒಂದು ಮನೆ ಕಟ್ಟಕ್ಕಾಗತ್ತಾ ಸ್ವಾಮಿ? ಸಾಧ್ಯನೇ ಇಲ್ಲ. ಗುಡಿಸ್ಲಾಕೋಬೇಕಷ್ಟೇ. ಈಗಿನ ಕಾಲದಲ್ಲಿ 1 ಲಕ್ಷ ರೂಪಾಯಿಗೆ ಗುಡಿಸಲಿಗೆ ಹಾಕುವಂಥ ಸಾಮಗ್ರಿಗಳು ಬರಲ್ಲ ಬಿಡಿ. ತುಟ್ಟಿ ಕಾಲ ಇದು. ಇದ್ರ ನಡುವೆ ಇಂಥವರ ವಿರುದ್ಧ ಕ್ರಮ ಯಾವಾಗ ಅನ್ನೋ ಪ್ರಶ್ನೆ ಮೂಡುತ್ತೆ. ಮನೆ ಬೇಕಿದ್ರೆ ತಗೊಳ್ಳಿ, ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಮನೆ ಬೇಕಿದ್ರೆ ಸುಮ್ಮನೆ ಕೂತ್ಕೊಳ್ಳಿ, ಇಲ್ಲದೆ ಇದ್ರೆ ಹೋಗಿ ಅಂತ ಹೇಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯ ಪತಿ ಹೇಳ್ತಾನಂತೆ. ಇವ್ರ ಯೋಗ್ಯತೆಗೆ ಬಡವರಲ್ವಾ, ಏನು ಮಾಡಿದ್ರು ಕೇಳ್ತವೆ. ಪಾಪ ಭಯ ಪಡ್ತಾರೆ ಅವರೆಲ್ಲ. ಅಯ್ಯೋ, ಏನಾದರೂ ಹೆಚ್ಚು ಕಡಿಮೆ ಮಾತಾಡ್ಬಿಟ್ರೆ ಬರೋ ಮನೇನೂ ಕ್ಯಾನ್ಸಲ್ ಆಗ್ಬಿಡುತ್ತಲ್ಲಪ್ಪ ಅಂತ ಹೇಳಿ ಬಾಯಿ ಮುಚ್ಕೊಂಡು ಕೂರ್ತವೆ ಪಾಪ ಬಡವರು. ಗ್ರಾಮ ಪಂಚಾಯತಿ ಅಧ್ಯಕ್ಷ, ಸದಸ್ಯರು, PDOಗಳು ಇವರೆಲ್ಲರೂ ಹಣಬಾಕರೆ. ಅವರೆಲ್ಲರೂ ಲಂಚ ಪಡ್ಕೊಳ್ತಾ ಇದ್ದಾರೆ. ಬಡವರಿಂದ ರಕ್ತ ಹೀರ್ತಾ ಇದ್ದಾರೆ, ಬಡವರ ರಕ್ತನ. ಯಾರಿಗೆ ಹೇಳಬೇಕು ಪಾಪ?
ಆ ಜನ ಹಿಂಗಾಗ್ತಾ ಇದೆ ಸರ್ ಅಂತ ಹೇಳಿ ಯಾರಿಗೆ ಹೇಳೋಕ್ಕಾಗುತ್ತೆ? ಬರೋದೇ 1,30,000. ಅದರಲ್ಲಿ ಇವ್ರಿಗೆ 30,000 ಬಡಿದ್ರೆ 1 ಲಕ್ಷದಲ್ಲಿ ಮನೆ ಕಟ್ಟಕ್ಕೆ ಸಾಧ್ಯನಾ? ಒಂದೇ ಕುಟುಂಬದ ಸದಸ್ಯರಿಗೆ 2-3 ಮನೆ ಹಂಚಿಕೆ ಮಾಡಿದಾರಂತೆ ನೋಡಿ. ಒಂದೇ ಕುಟುಂಬದ ಸದಸ್ಯರಿಗೆ 2ರಿಂದ 3 ಮನೆಗಳನ್ನು ಹಂಚಿಕೆ ಮಾಡಿದ್ದಾರೆ ಅಂತ ಅಂದರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಭ್ರಷ್ಟಾಚಾರ ಅಲ್ಲಿ ನಡೀತಾ ಇದೆ ಆ ಗ್ರಾಮ ಪಂಚಾಯಿತಿಯಲ್ಲಿ. ಆ ಪಿ ಡಿ ಒ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ತೊಡಗಿರಬಹುದು. ಆ ಮನೆಗಳನ್ನು ಯಾರಿಗೆ ಕೊಡಬೇಕು, ಇನ್ಯಾರಿಗೆ ಕೊಡ್ತಾ ಇದ್ದಾರೆ? ಆ ಮನೆಗಳು ಹೋಗಬೇಕಾಗಿರೋದೇ ಬಡವರಿಗೆ, ಆದರೆ ಹೋಗ್ತಾ ಇರೋದು ಎಲ್ಲ ಇದ್ದವ್ರಿಗೇನೆ. ತಿಂದು ತೇಗೆ ಆರಾಮಾಗಿ ಕೂತಿರ್ತಾರಲ್ಲ ಅವ್ರ ಸಂಬಂಧಿಕರು, ಅವ್ರ ಸ್ನೇಹಿತರು, ಅವ್ರಿಗೇನೆ ಹೋಗ್ತಾ ಇರೋದು ಇದೆಲ್ಲ, ಇನ್ಯಾರಿಗೂ ಅಲ್ಲ. 10,000 ಕೊಟ್ಟರೆ ಒಂದು ಮನೆ ಗುರು ನಿಮಗೆ 1,30,000 ರೂಪಾಯಿ ಬರುತ್ತೆ, ಅದರಲ್ಲಿ 10,000 ರೂಪಾಯಿ ಕೊಡಿ ಸಾಕು ಅಂತ ಹೇಳ್ತಾರೆ. ಇದೇ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಅಧ್ಯಕ್ಷ, ಜೊತೆಗೆ PDO ಇವರೆಲ್ಲ ಹಂಚ್ಕೊಳ್ತಾರೆ ಅದರಲ್ಲಿ. ಯಾರಿಗೂ ಎಲ್ಲರಿಗೂ ಗೊತ್ತಿದ್ದೇ ನಡೆಯುತ್ತಿದ್ದು. ಈಗ ಏನೋ BR ಪಾಟೀಲ್ ಅವರು ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ, ಅದಕ್ಕಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದು ಸದ್ದು ಮಾಡ್ತಾ ಇದೆ ಅಷ್ಟೇ. ಇದು ಭಾಳ ವರ್ಷಗಳಿಂದ ತಲತಲಾಂತರದಿಂದ ನಡ್ಕೊಂಡ್ಬಂದಿರುವಂಥ ಪದ್ಧತಿನೇ ಇದು, ಭ್ರಷ್ಟಾಚಾರನೇ ಇದು. ಬಡವರಿಂದ ಭಾಳ ದುಡ್ಡು ತಿಂತಾರೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಈ ಸದಸ್ಯರುಗಳು, ಈ PDOಗಳು ಸಿಕ್ಕಾಪಟ್ಟೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಾಗಪ್ಪ ಸಂಪರ್ಕದಲ್ಲಿದ್ದಾರೆ. ನಾಗಪ್ಪ, ಎಷ್ಟು ಮನೆಗಳು ಬಂದಿದ್ವು? ಭಾಳ ಪ್ರಮುಖವಾಗಿ ಒಂದೇ ಮನೆಯ ಸದಸ್ಯರುಗಳಿಗೆ 2-3 ಮನೆಗಳನ್ನು ಹಂಚಿಕೆ ಮಾಡಿದಾರಂತಲ್ಲ ರಾಮ್. ಇದು ಯಾದಗಿರಿ ಜಿಲ್ಲೆಯ ಏನಂತಂದ್ರೆ ಪ್ರಮುಖವಾಗಿ ಯಾದಗಿರಿ ತಾಲೂಕಿನ ಮುದ್ದಾಳ ಗ್ರಾಮ ಪಂಚಾಯತ್ನಲ್ಲಿ ವಸತಿ ಮನೆಗಳ ಹಂಚಿಕೆಯಲ್ಲಿ ಸಾಕಷ್ಟು ಗೋಲ್ಮಾಲ್ ಪ್ರಕರಣ ಬೆಳಕಿಗೆ ಬಂದಿದೆ. ಏನಂತಂದ್ರೆ ಹೆಚ್ಚುವರಿ ಮನೆಗಳ ನಿರ್ಮಾಣಕ್ಕೆ ಈಗಲೇ ಸರ್ಕಾರ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಯೋಜನೆ ಅಡಿ ಏನಂತಂದ್ರೆ ನಿಜವಾದ ಬಡ ಫಲಾನುಭವಿಗಳಿಗೆ ಮನೆ ಹಂಚಿಕೆ ಆಗಬೇಕಾಯ್ತು. ಆದ್ರೆ ಇಲ್ಲಿ ವಸತಿ ಮನೆಗಳು ಉಳ್ಳವರು ಪಾಲಾಗಿದೆ ಎಂಬ ಅನುಮಾನ ಕೂಡ ಕಾಡ್ತಿದೆ. ಪ್ರಮುಖವಾಗಿ ಆ ಮುದ್ದಾಳ ಪಂಚಾಯತ್ನಲ್ಲಿ ಒಂದೇ ಏನಂತಂದ್ರೆ ಒಂದೇ ತಾಂಡಕ್ಕೆ ಹೆಚ್ಚಿನ 184ಕ್ಕೂ ಹೆಚ್ಚು ಮನೆಗಳು ಕೂಡ ಮಂಜೂರಾಗಿದೆ. ಅದರಲ್ಲಿ ಪ್ರಮುಖವಾಗಿ ಮುದ್ದಾಳ ಪಂಚಾಯತ್ನಲ್ಲಿ 208 ಮನೆಗಳು ಮಂಜೂರಾಗಿದ್ದಾವೆ. ಆದ್ರೆ ಒಂದೇ ತಾಂಡಕ್ಕೆ ಏನಂತಂದ್ರೆ ಹೆಚ್ಚಿನ ಮನೆಗಳು ಕೂಡ ಮಂಜೂರಾಗಿದ್ದಾವೆ. ಅದೇ ರೀತಿಯಾಗಿ ಈಗಲೇ ಗ್ರಾಮ ಸಭೆ ಕೂಡ ನಡೆಸಿದರೆ, ಗ್ರಾಮ ಸಭೆ ನಡೆಸುವ ಸಂದರ್ಭದಲ್ಲಿ ಅಲ್ಲಿನ ಮಹಿಳೆಯರು ನಾವು ಮನೆಗೆ ಏನಂತಂದ್ರೆ 10,000ರಿಂದ 20,000 ರೂಪಾಯಿಗೆ ಹಣ ಕೊಟ್ಟಿದ್ದೇವೆ ಎಂದು ಹೇಳಿದ್ದಾರೆ. ಈ ಆರೋಪ ಮಾಡಿದ ತಕ್ಷಣ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ಮೇನಕಾ ಅವರ ಪತಿರಯ್ಯ ವಿನೋದ್ ಅವರು ಕೂಡ ಏನಂತಂದ್ರೆ ಅವಾಜ್ ಕೂಡ ಹಾಕಿದ್ದಾನೆ. ಈ ತರ ಹೇಳ್ಬಾರ್ದು, ಒಂದು ವೇಳೆ ಈ ತರ ಆದ್ರೆ ಮನೆ ಕೂಡ ಕ್ಯಾನ್ಸಲ್ ಆಗುತ್ತೆ ಎಂಬ ಅವಾಜ್ ಹಾಕಿದ್ದಾನೆ. ಈ ಸಂಬಂಧಪಟ್ಟಂತೆ ಈಗಲೇ ನಾವು ಕೂಡ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಗಮನ ಕೂಡ ತಂದಿದೆ. ಈ ಬಗ್ಗೆ ಕೂಡ ಮೇಲಾಧಿಕಾರಿಗಳು ತನಿಖೆ ಕೂಡ ನಡೆಸ್ತಾ ಇದ್ದಾರೆ ಎಂದು ರಾಮ್ ಅವರು ತನಿಖೆ ನಡೆಸ್ತಾ ಇದ್ದಾರ ಎಂದು ರಾಮ್ ಹೇಳಿದ್ದಾರೆ ಈ ಬಗ್ಗೆ. ಎಸ್, ಓಕೆ, ಥ್ಯಾಂಕ್ ಯು ನಾಗಪ್ಪ.